ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಶಾಸಕ ವಿನಯ್ ಕುಲಕರ್ಣಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಧಾರವಾಡ ಪ್ರವೇಶಕ್ಕೆ ಕೋರ್ಟ್ ಅನುಮತಿ ಕೊಟ್ಟಿದೆ. ಧಾರವಾಡ ಪ್ರವೇಶಕ್ಕೆ ಇದ್ದಂತಹ ಷರತ್ತನ್ನು ಸಡಿಲಿಕೆ ಮಾಡಲಾಗಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈ ಆದೇಶವನ್ನು ಕೊಟ್ಟಿರೋದು. ಧಾರವಾಡ ಗ್ರಾಮೀಣದ ಶಾಸಕ ವಿನಯ್ ಕುಲಕರ್ಣಿ ಒಂದು ಕೊಲೆ ಪ್ರಕರಣದಲ್ಲಿ ಅವರು ಜೈಲು ಸೇರಿದ್ರು. ಇದೀಗ ಅವರು ಧಾರವಾಡವನ್ನು ಪ್ರವೇಶ ಮಾಡಬಾರದು ಅಂತ ನಿರ್ಬಂಧ ವಿಧಿಸಲಾಗಿತ್ತು. ಇದೀಗ ಆ ನಿರ್ಬಂಧವನ್ನು ಕೂಡ ತೆರವುಗೊಳಿಸಲಾಗಿದೆ. ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಆದಂತಹ ಬೆಳವಣಿಗೆ ಇದು. ಸಾಕ್ಷ್ಯ ನಾಶ ಯತ್ನ ಪ್ರಕರಣದಲ್ಲಿ ಷರತ್ತನ್ನು ಕೋರ್ಟ್ ವಿಧಿಸಿತ್ತು. ಕೊಲೆ ಪ್ರಕರಣದಲ್ಲಿ ಧಾರವಾಡಕ್ಕೆ ಹೋಗೋದಕ್ಕೆ ಹೈಕೋರ್ಟ್ ಅನುಮತಿ ಕೊಟ್ಟಿತ್ತು. ಆದರೆ ಸಾಕ್ಷ್ಯ ನಾಶ ಪ್ರಕರಣದಲ್ಲಿ ಧಾರವಾಡಕ್ಕೆ ಹೋಗಬಾರದು ಅಂತ ಇವರ ಒಂದು ಷರತ್ತಿತ್ತು. ಈ ಷರತ್ತನ್ನು ರದ್ದು ಮಾಡಬೇಕು ಅಂತ ವಿನಯ್ ಕುಲಕರ್ಣಿ ಕೋರ್ಟ್ ಮೊರೆ ಹೋಗಿದ್ರು. ಇದೀಗ ಜನಪ್ರತಿನಿಧಿಗಳ ನ್ಯಾಯಾಲಯ ಧಾರವಾಡಕ್ಕೆ ಹೋಗೋದಕ್ಕೆ ಅವಕಾಶವನ್ನು ಕೊಟ್ಟಿದೆ. ವಿನಯ್ ಕುಲಕರ್ಣಿ ಧಾರವಾಡದ ಹೊರಗಡೆನೇ ಇದ್ದು ಚುನಾವಣೆಯನ್ನು ಗೆದ್ದಿದ್ರು 2023ರಲ್ಲಿ ಈ ಪ್ರಕರಣದಲ್ಲಿ. ಇದೀಗ ಅವ್ರಿಗೆ ಇತ್ತೀಚೆಗಷ್ಟೇ ಜಾಮೀನು ಕೂಡ ಅಂದರೆ ತಡೆ ಸಿಕ್ಕಿದೆ. ಆರ್ಡರ್ ಬಂದಿತ್ತು, ಆರ್ಡರ್ಗೆ ಆದೇಶಕ್ಕೆ ತಡೆ ಸಿಕ್ಕಿರೋದು. ಸಾಕ್ಷ್ಯ ನಾಶ ಪ್ರಕರಣದಲ್ಲಿ ಇವರಿಗೆ ಧಾರವಾಡಕ್ಕೆ ಹೋಗಬಾರದು ಅಂತ ಷರತ್ತಿತ್ತು. ಅದನ್ನು ರದ್ದುಗೊಳಿಸಬೇಕು ಅಂತ ವಿನಯ್ ಕುಲಕರ್ಣಿ ಅವರು ಕೋರ್ಟ್ ಮೊರೆ ಹೋಗಿದ್ರು. ಇದೀಗ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ ವಿನಯ್ ಕುಲಕರ್ಣಿಗೆ.